ನಾವಿವತ್ತು ಫ್ರೈಡೇ ಆಗಿರೋದ್ರಿಂದ ಟೆಂಪಲ್ ಹೋಗ್ತಾ ಇದ್ದೀವಿ. ಎಲ್ಲರೂ ಸಚಿನ್ ಅವ್ರ ಮನೆಯಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಟೆಂಪಲ್ ಹೋಗಿ ಅದಾದಮೇಲೆ ಒಂದು ಎಕ್ಸಿಬಿಷನ್ ನಡೀತಾ ಇದೆ, ಅಲ್ಲಿಗೆ ಹೋಗ್ಬೇಕು ಅಂದ್ಕೊಂಡಿದ್ವಿ. ಸೊ ಅಲ್ಲಿ ಹೋಗಿ ಏನೇನು ಮಾಡ್ತೀವಿ, ಏನೇನು ತೊಗೋತೀವಿ ಅಂತ ನೋಡಿ, ಓಕೆನಾ. ಇಲ್ಲೇ ಇವರಿದ್ದಾರೆ, ಹಾಯ್ ಮಾಡಿ. ಹಾಯ್, ಯಾರು? ಅದು ಯೂಟ್ಯೂಬು. ಇವರು ದರ್ಶನ ಮುಗಿಸ್ಕೊಂಡು ಕೂತಿದ್ದಾರೆ. ಗೈಸ್, ನಾವು ಎಲ್ಲಿಗೆ ಬಂದಿದ್ದೀವಿ ಅಂತ ಅಂದರೆ ಪೀಕ್ ಬಜಾರ್, ಸ್ಮಾರ್ಟ್ ಬಜಾರ್. ಟೆಂಪಲಿಂದ ಸೀದಾ ಇಲ್ಲಿಗೆ ಬಂದ್ವಿ. ಬೈ ಒಂದು ಗೆಟ್ ಒನ್ ಐತೆ ನೋಡು, ಸಾಂಬಾರು ಮಸ್ತ್. ಬೈಟ್ ಹೋಗಿ ಗೆಟ್ ಒನ್ ಅದು ಬಾ ಬೇಡ. ಸುನೀತಾ ಮರೇ, ಏನು ತಗೊಳಕ್ ಬಂದಿರಾ? ರೇಷನ್ ರೇಷನ್ ಪಪ್ಪಿ ಅವರೇ, ಏನು ತಗೊಳಕ್ ಬಂದಿದ್ದೀರಾ? ಪಂಚಮಿ ಹಬ್ಬಕ್ಕೆ ರೇಷನ್ ತಗೊಳಕ್ ಬಂದಿದ್ದೀವಿ. ಹಬ್ಬ ಹಾರಾಡುತ್ತೆ. ನೀವೆಲ್ಲ ಬಂದ್ರೆ ಇದ್ಯಾಕೆ ಬಂದದ್ದಿ? ಇವಳು ಯಾಕೆ ಬಂದಾಳೆ? ಸೆಲೆಕ್ಷನ್ ಇವಳು. ಟೆಂಪಲಿಂದ ಸೀದಾ ಇಲ್ಲಿಗೆ ಬಂದು ಇದನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನಾ ಹೇಳಿದ್ದೆ ಥೈಲ್ಯಾಂಡ್ ಇದಕ್ಕೆ ಹೋಗ್ತೀವಿ ಅಂತ. ಸೊ ಅದು ಟೈಮ್ ಆಗಿರೋದ್ರಿಂದ ಟೆಂಪಲ್ ಹೋಗಿ ಬರೋದಕ್ಕೆ. ಸೊ ಅದು ನಾಳೆ ನಾಡಿದ್ದು ಪ್ಲ್ಯಾನು. ಬಟ್ ಇದು ಇವತ್ತು ಮುಗಿಸ್ಕೊಂಡು ಸ್ವಲ್ಪ ತಗೊಳಕ್ ಬಿಡ್ರಿ, ತಗೊಳ್ಕೊಂಡು ಹೋಗ್ತಿದ್ರಲ್ಲಿ. ಹಾಂ, ಮುಂದೆ ಬನ್ನಿ, ನಮ್ದು ಇದನ್ನು ತಗೊಳ್ಕೊಂಡು ಹೋಗ್ತಿರಲ್ಲ. ಗೈಸ್, ಇವರು ಏನು ತಗೋಬೇಕು ಅಂತ ಇಲ್ಲಿ ಬಂದ ಮೇಲೆ ಯೋಚನೆ ಮಾಡ್ತಿದ್ದಾರೆ. ಇವರು ಹುಡುಕ್ತಾ ಇದ್ದಾರೆ. ನಾವು ಆಲ್ರೆಡಿ ತೊಗೊಂಡಾಗಿದೆ ನಮ್ಮ ಮನೆಗೆ. ಅವಲಕ್ಕಿ 30H. ಗೈಸ್, ಇವ ನನ್ನ ಮಗ ಬುಡು ಅಂತ ನನ್ನ ಖಾಲಿ ತಗೋರ್ತಾನೆ. ಅದೆಲ್ಲ ಬೇಡ, ಬಾ ಇದು ತಗೊಂಡ್ಬಲ್ಲ ಬಾಟ್ಲು. ಇವಾಗ ಪಾಪು ಎಷ್ಟು ಕ್ಯೂಟ್ ಆಗಿದೆ ಗೈಸ್. ಗೈಸ್, 1.5 hour ಆಯಿತು. ಇಷ್ಟೊಂದು ಜನ ತಗೊಂಡು ಇನ್ನೂ ಹುಡುಕ್ತಾನೆ ಅದಾರೆ. ಯಪ್ಪ ದೇವ, ಕಾಲೆಲ್ಲ ನೋವು ಬಂದೋಯ್ತಾಗಲೇ. ಇನ್ನೂ ಅಲ್ಲಿ ಬಿಲ್ಲಿಂಗಲ್ಲಿ ಸಿಕ್ಕಾಪಟ್ಟ ಜನ ಅದಾರೆ. ಇದು ಅದು ಲೇಟ್. ಗೈಸ್, ಮನೆಗೆ ಸಚಿನ್ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ಇಲ್ಲ, ಅವರು ಕೆಲಸ ಏನೋ ಮಾಡ್ಕೋತಾ ಇದ್ದಾರೆ. ನಾನು ಅಮ್ಮ ಕರ್ಕೊಬಂದೆ. ಇವಾಗ ಅಡುಗೆ ಮಾಡ್ತಾ ಇದ್ದಾರೆ ಅಮ್ಮ. ಇವಾಗ ಇವತ್ತು ರೊಟ್ಟಿ ಹಬ್ಬ ಮಾಡ್ತಾ ಇದ್ದೇವೆ. ವೆರೈಟಿ ಎಲ್ಲರೂ ಬನ್ನಿ. ಊಟದ ರುಚಿಯನ್ನು ಸವಿಯಿರಿ. ಆಯ್ತು, ರೊಟ್ಟಿ ಹಬ್ಬದ ಪ್ರಯುಕ್ತ ನಿಮಗೆ ಸ್ವೀಟ್ ಕೊಡ್ತಾ ಇದ್ದೀವಿ. ಅದು ಒಂದೇ ಕಲರ್ ಆಗೈತಲ್ಲ. ಆಂಟಿ, ಎಲ್ಲ ನಿಮಗೆ ಅಲ್ಲಿ ಎಲ್ರಿಗೂ ನೀವು ಇಟ್ರಿ, ನಿಮಗೆ ಯಾರು ಇಡ್ಲಿಲ್ಲಲ್ಲ. ಅದಕ್ಕೆ ನಾನು ಇಡ್ತಾ ಇದ್ದೀನಿ. ಎಂತಲ್ಲ ಗೈಸ್, ಅಡುಗೆ ಎಲ್ಲ ಮುಗೀತು, ಮಾಡಿದ್ದು. ಇನ್ನು ಊಟ ಮಾಡಬೇಕು. ಆಗಲೇ 2 o'clock ಮೇಲಾಗಿದೆ. ಸೊ ಎಲ್ಲರೂ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ನಾವು ಸಚಿನ್ ಅವ್ರ ಮನೆಗೆ ಬಂದು ಸ್ವಲ್ಪ ನಾವು ಹೆಲ್ಪ್ ಮಾಡಿದ್ವಿ. ದೊಡ್ಡಮ್ಮ ಅಡುಗೆ ಮಾಡಿದ್ರು, ಅಮ್ಮನೂ ಮಾಡಿದ್ರು. ಸೊ ಎಲ್ಲ ರೆಡಿಯಾಗಿದ್ದೆ. ಇವಾಗ ಎಲ್ಲ ಊಟ ಮಾಡಬೇಕಷ್ಟೇ. ಏನೇನು ಮಾಡಿದ್ದಾರೆ ಅಂತ ತೋರಿಸ್ತೀನಿ ರೀ.
ಸೇ ಹಾಯ್ ಹಾಯ್. ಬುತ್ತಿ, ಕೋಸಂಬರಿ, ಕೆಂಪು ಚಟ್ನಿ, ಪಲ್ಯ, ರೊಟ್ಟಿ, ಇದು ಪಚಡಿ ಅಲ್ಲ, ಅದು ಚಿತ್ರಾನ್ನ, ಅದು ಚಟ್ನಿ ಪುಡಿ, ಗುರಾಳ್ ಪುಡಿ, ಅಗಸೆ ಬೀಜದ ಚಟ್ನಿ, ಕರಿಬೇವಿನ ಚಟ್ನಿ, ಶೇಂಗಾ ಚಟ್ನಿ ಪಟ್ನಿಗಳು ಮಾಡ್ಯಾರ. ಇನ್ನು ಒಳಗಡೆಗೆ ರೈಸ್ ಸಾಂಬಾರು ಇದೆ. ಕೆಂಪು ಚಟ್ನಿ, ರೈಸ್ ಸಾಂಬಾರು. ಪಲ್ಲವಿ ನೋಡ್ರಿ ಫಸ್ಟ್ ನನಗೆ ಹಾಕ್ರಿ 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 ಅಂತ ಕೂತ್ಕೊಂಡಾಳೆ. ಸಿದ್ದೆ ಅವರು ಫಸ್ಟ್ ಪಲ್ಯ ಹಾಕ್ರಿ. ಪಲ್ಲವಿ ಧನ್ಯತೆ ಅವ್ರಿಗೆ ಹಾಕಿ ಫಸ್ಟ್. ಸುಖೋ ಧನ್ಯತೆ ಅವ್ರು ನಿಂಗ ನೋಡ್ಕೊಂಡ್ ನೀನಾ. ಸುನೀತಾ ಮರೆ, ಸುಕನ್ಯಾ ಅವ್ರ ಅಡಿಗೆ ನಿಮಗೆ ಊಟ ಮಾಡಿದ್ರೆ ಹೆಂಗ ಅನಿಸುತ್ತೆ? ತುಂಬಾ ಖುಷಿ ಆಗುತ್ತೆ. ಸುಕನ್ಯಾ ಅವ್ರು ತುಂಬಾ ಚೆನ್ನಾಗಿ ಮಾಡ್ತಾರಲ್ಲ. ಪಾಪಿ ಅವರು ಅವರು ಚೆನ್ನಾಗಿ ಮಾಡ್ತಾರಲ್ಲ. ಇವಳು ಪಲ್ಲವಿ ಅವರು ಮಾಡೋದೇ ಇಲ್ಲ ಅವಳು. ಇವಾಗ ಬ್ಯಾಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಬನ್ನಿ. ನಂದ ಇದು ತುರಂದರ್ ಫಿಲಮ್ ಹಾಕಿದ್ದಾರೆ. ದೊಡ್ಡಮ್ಮ, ನಮ್ಮ ದೊಡ್ಡಪ್ಪ, ಇವ್ರು ನಮ್ಮಮ್ಮ. ದೊಡ್ಡಮ್ಮ, ದೊಡ್ಡಮ್ಮ, ಇನ್ನೊಬ್ರು ದೊಡ್ಡಮ್ಮ, ಅವರು ರೆಡಿ ಆಗವ್ರೆ, ರೆಡಿ ಆಗ್ತವ್ರೆ. ಈ ದೊಡ್ಡಪ್ಪ, ಇದು ದೊಡ್ಡಮ್ಮ. ರೆಡಿ ಆದ ತಕ್ಷಣ ಟೆಂಪಲ್ ಹೊರಡೋದು. ಇದು ಅಜ್ಜಿದು. ಅಯ್ಯೋ, ಅಜ್ಜಿದು ದೇವಸ್ಥಾನಕ್ಕೆ ಫೋಟೋಗ್ರಾಫರ್ ನೀನೀಗ. ಫೋಟೋ ಅಂತೆ ಗೈಸ್. ಈಗ ದೇವಸ್ಥಾನಕ್ಕೆ ಬಂದಿದ್ವಿ. ದೇವಸ್ಥಾನಕ್ಕೆ ಬಂದರೆ ಫೋಟೋ ತೆಗಿ ಮಕ್ಕಳ ಇವರೆಲ್ಲ ಇವರು ಮಕ್ಕಳ ನೀವೆಲ್ಲ ಹೂವನ್ನ. ಪಿಂಕು ಬಾಯ್, ಹುಷಾರು, ಬಾಯ್ ಬಾಯ್, ಹುಷಾರು, ಮನೆಗೆ ಹೋಗಮ್ಮ.
ವಾ ಹೊರಗಡೆ ಬಂದ್ವಿ ಅಂತ ಹೊರಗಡೆ ಬಂದ್ವಿ ಗೈಸ್. ಒಟ್ಟು ಒಂಥರ ಉಸಿರು ಕಟ್ಟಂಗೆ ಆಗ್ಬಿಟ್ಟಿತ್ತು. ಅಂತೂ ಇಂತೂ ಹೊರಗಡೆ ಬಂದ್ವಿ. ಗೈಸ್ ನನ್ನನ್ನೇ ಇಲ್ಲಿ ಇಳಿಸಿ ಅವ್ರಿಬ್ಬರೇ ಹೋಗ್ತಾರೆ ನೋಡ್ರಿ. ಇದು ಥೈಲ್ಯಾಂಡ್ ಫೆಸ್ಟ್ ಹೋಗಿದ್ವಿ. ಫುಡ್ ಫೆಸ್ಟ್ ಏನು ಬೇರೆ ಫೆಸ್ಟ್ ಅಂತ ಥೈಲ್ಯಾಂಡ್ ಫೆಸ್ಟಿಗೆ ಹೋಗಿದ್ವಿ. ಏನೇನು ಇಲ್ಲ, ಯೂಸ ಇಲ್ಲ, ಉಪಯೋಗ ಇಲ್ಲ. ಚೆನ್ನಾಗಿತ್ತಾ? ಏನು ಯೂಸ್ ರೇಟ್ ಕೊಳ್ಳಂಗಿಲ್ಲ. ಹೋದ್ವಿ, ನೋಡಿದ್ವಿ, ಒಂದು 2-3 ಪರ್ಚೇಸ್ ಮಾಡಿದ್ವಿ. ಮನೆ ಕಡೆ ದಾರಿ ಇದೆ. ಮತ್ತೆ ಇವಾಗ ಚೆನ್ನೈ ಶಾಪಿಂಗ್ ಮಾಲಿಗೆ ಬಂದರೆ ಸ್ಯಾರಿ ತಗೊಳಕ್ಕೆ. ಸ್ಯಾರಿ ನೋಡ್ತಾರಂತೆ, ಬನ್ನಿ. ಅದೇ ತಗೊಂತದ್ರೆ ಈ ಕೆದಳಲಿಕ್ಕೆ ಅದೇ ಚೆನ್ನಾಗಿಲ್ಲ, ಇದೇ ಚೆನ್ನಾಗಿಲ್ಲ ಅಂತ ಹೇಳಿಕೆ ಮಗಳೇ. ಸರ್ ನೋಡಿ ಗಾಯ್ಸ್, ಈ ನನ್ನ ಮಗ ಏನು ತಗೋತಾನೆ ನಂಗೆ ಪೋಸ್ ಕೊಡ್ತಾವ್ ನೋಡಿ. ಹಲೋ ಸಚಿನ್, ಬಿಲ್ಡಿಂಗ್ ನಿಮ್ದೆ. ಬಿಲ್ ಮಾಡ್ಸೋನ್ ಯಾರು, ಅವನೇ ಕೊಡ್ಬೇಕು. ಚೆನ್ನೈ ಶಾಪಿಂಗ್ ಮಾಲಿಗೆ ಕರ್ಕೊಂಬಂದಿಯ ನಿನ್ನ ಅಮ್ಮನ್ನ. ಅಪ್ಪ ದೌರಾಣಿ ಹಾಯ್, ಈ ಕಡೆ ಇರಲು ಇವಳು ದೌರಾಣಿ. ಇವನು ಬಿ ಮಗ ಗೈಸ್, ಬಿ ಮಗ ಅಂದರೆ ಬೆಸ್ಟ್ ಮಗ ಅಂತಿದೆ. ಥ್ಯಾಂಕ್ ಯು. ಸುಖ ಮಗ ಅಂದೆ, ಬೆಸ್ಟ್ ಮಗ ಅಂತ ಅರ್ಥ. ಅಮ್ಮ ಮತ್ತೆ ಇವನು ಬೆಸ್ಟ್ ಮಗ ಹೌದಾ? ಇವನು ಬೆಸ್ಟ್ ಮಗ ಹೌದಾ? ಶಿವಲೀಲಾ ಬಾಯ್ ಹೋಗ್ದಳ. ನಾಳೆ ಬಾ ನೀನೆ, ನಾಳೆ ಬಾ. ನಾವು ದೊಡ್ಡ ಬಂದ್ಬಿಟ್ಟು ಈಗ ಎಲ್ಲ ಮುಗೀತು, ಮನೆಗೆ ಬಂದ್ವಿ. ಅವ್ರವ್ರ ಮನೆಗೆ ಅವರೆಲ್ಲರೂ ಹೋದ್ರು. ಪ್ರೀತಿನೂ ಬಂದಿದ್ಲು ಸಂಜೆ, ಅವ್ಳು ಡ್ಯೂಟಿ ಮುಗಿಸ್ಕೊಂಡು ಥೈಲ್ಯಾಂಡ್ ನೋಡೋಕ್ಕೆ. ಥೈಲ್ಯಾಂಡ್ ಹಾಕಿ ಇವತ್ತದು ಸಿಕ್ಕಾಬಟ್ಟೆ ಟಯರ್ಡ್ ಆಗೋಯ್ತು. ದೊಡ್ಡಮ್ಮ ಮನೆ, ಅಲ್ಲಡ್ಗೆ, ಊಟ, ಅದಾದ್ಮೇಲೆ ಟೆಂಪಲ್ಲು. ಗಾಯ್ಸ್ ಅಲ್ಲ, ಮಧ್ಯಾಹ್ನ ರೊಟ್ಟಿ ಹಬ್ಬ ಅಂತ ಸರಿಯಾಗಿ ಬಾರ್ಸವ್ರೆ, ಅದನ್ನ ಕರಗಿಸ್ಬೇಕಲ್ಲ, ಅದಕ್ಕೆ ಚೆನ್ನಾಗಿದೆ. ಥೈಲ್ಯಾಂಡ್ ಶಾಪಿಂಗಿಗೆ ಹೋಗವ್ರೆ. ಅಲ್ಲಿ ಟೆಂಪಲಿಂದ ಅಲ್ಲಿ ಥೈಲ್ಯಾಂಡ್ ಎಕ್ಸಿಬಿಷನ್ ಹೋಗಿ, ಅದಾದಮೇಲೆ ಚೆನ್ನೈ ಮಾಲಿಗೆ ಹೋಗಿ ಅಲ್ಲಿಂದ ಈಗ ಮನೆಗೆ ಬಂದ್ವಿ. ಈಗ ಆಲ್ಮೋಸ್ಟ್ 10 o'clock ಆಗಿದೆ. ಯಪ್ಪ ಸಾಕಾಯಿತು. ಸೊ ನೆಕ್ಸ್ಟ್ ವಿಡಿಯೋಯಿಂದಿಗೆ ಮತ್ತೆ ಸಿಗೋಣ. ಸೊ ಟೇಕ್ ಕೇರ್, ಬಾಯ್. ವಿಡಿಯೋ ನೋಡಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಓಕೆನಾ? ಬಾಯ್.